ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ನೋಡ್ತಾ ಇರ್ಬೋದು ನಾವು ಔಟಿಂಗ್‌ಗೆ ಹೋಗ್ತಾ ಇದೀವಿ. ಔಟಿಂಗ್ ಅನ್ನೋದಕ್ಕಿಂತ ಒಂದು ಪುಣ್ಯ ಸ್ಥಳಕ್ಕೆ ನಾವು ಹೋಗ್ತಾ ಇದೀವಿ ಅಂತಾನೆ ಹೇಳ್ಬೋದು. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳೋಕ್ಕೂ ಮುಂಚೆ ಫಸ್ಟು ಬ್ರೇಕ್‌ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬ್ರೇಕ್‌ಫಾಸ್ಟ್ ನಾನು ಮನೆಯಿಂದಾನೇ ಪ್ರಿಪೇರ್ ಮಾಡ್ಕೊಂಡು ತಂದಿದ್ದೆ. ಇದೊಂಥರ ಒಲ್ಲದ ಮನಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಯಾವಾಗ ಪ್ರೆಗ್ನೆಂಟ್ ಅಂತ ನಂಗೆ ಗೊತ್ತಾಯ್ತು ಅದು ಒಂದು 15 ಡೇಸ್ ಆದ್ಮೇಲೆ ನನಗೆ ಸ್ಟಾರ್ಟ್ ಆಗಿದ್ದು ಸುಸ್ತು, ವಾಮಿಂಟು. ನನಗೆ ಬೆಡ್ ಮೇಲಿಂದ ಎದ್ದೇಳಕ್ಕೆ ಕೊಡ್ತಿರ್ಲಿಲ್ಲ. ಅಷ್ಟ್ರ ಮಟ್ಟಿಗೆ ಸುಸ್ತು. ಇವತ್ತು ಕೂಡ ಅಷ್ಟೇ ಒದ್ದಾಡ್ಕೊಂಡು ಬೆಳಗ್ಗೆ 5 ಗಂಟೆಗೆ ಹೊರಡೋಣ ಅಂತ ಅನ್ಕೊಂಡಿದ್ದು ನಾವು ಮನೇನ 8 ಗಂಟೆಗೆ ಬಿಟ್ಟಿದೀವಿ. ಫೈನಲಿ ಹಸ್ಬೆಂಡ್ ಬೇಡ ಬಿಡು ಹೋಗೋದು ಅನ್ಕೊಂಡು ಕ್ಯಾನ್ಸಲ್ ಮಾಡಿದ್ರು. ಇನ್ನೇನು ಹೊರಟ್ಬಿಟ್ಟಿದೀವಿ. ಪುಣ್ಯಕ್ಷೇತ್ರಕ್ಕೆಲ್ಲ ಹೋಗ್ಬೇಕಾದ್ರೆ ಹಂಗೆಲ್ಲ ಹಿಂದೆ ಉಳ್ಕೋಬಾರ್ದು. ಸರಿ ಹೋಗೋಣ ಬನ್ನಿ ಅನ್ಕೊಂಡು ಹೆಂಗೋ ಮನ್ಸ್ ಮಾಡಿ ನಾನು ಬಂದೆ. ಸೀರಿಯಸ್ಲಿ ಇದೊಂಥರ ಪವಾಡ ಅಂತಾನೆ ಹೇಳ್ಬೋದು ನನ್ನ ಲೈಫ್. ನಮ್ಮನೇಲಿ ಟಿಫನ್ ಮಾಡಿ ಆಲ್ಮೋಸ್ಟ್ 1 ಮಂತೇ ಆಗೋಗಿತ್ತೇನೋ. ನನ್ನ ಕೈಲಂತೂ ಮಾಡೋ ಶಕ್ತಿನೇ ಇರ್ಲಿಲ್ಲ. ಯಾವಾಗ್ಲೂ ಪಾಪ ನನ್ನ ಹಸ್ಬೆಂಡೇ ಸ್ವಲ್ಪ ಹೆಲ್ಪ್ ಮಾಡ್ಕೊಡೋರು. ಬಟ್ ಇವತ್ತು ಅದು ಹೆಂಗ್ ನಾನು ಟಿಫನ್ ಮಾಡೋದ್ನೋ, ಹೆಂಗ್ ಹೊರಟು ಬಂದಿದ್ದೀನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಕಾರಲ್ಲಿ ಹೋಗ್ಬೇಕಾದ್ರೆ ಫುಲ್ ಒದ್ದಾಡಿದೀನಿ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಮ್ಮ ಅನ್ಕೊಂಡೆಲ್ಲ ಫುಲ್ ಸುಸ್ತು. ಫೈನಲಿ ನಾವು ಬಂದಿರೋ ಪ್ಲೇಸ್ ಬಂದು ಚಿಕ್ಕಮಂಗ್ಳೂರು ಜಿಲ್ಲೆಯ ಕಡೂರು ತಾಲೂಕು ಸಕ್ರಾಯಪಟ್ಟಣಕ್ಕೆ. ಸಕ್ರಾಯಪಟ್ಟಣ ಅಂತ ಹೇಳಿದ ತಕ್ಷಣ ಎಷ್ಟೊಂದ್ ಜನ ಗೊತ್ತಾಗಿರತ್ತೆ ಅಂತ ಅನ್ಕೊಂತೀನಿ. ಗೊತ್ತಿಲ್ದಿದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಾವು ನೋಡಕ್ ಬಂದಿರೋದು ವೆಂಕಟಾಚಲ ಅವಧೂತರ ವೇದಿಕೆನ. ಇಲ್ಲಿ ತುಂಬಾ ಜನ ಬರ್ತಾರೆ. ಸಕ್ರಾಯಪಟ್ಟಣದಿಂದ 1 ಕಿಲೋಮೀಟರ್ ಊರೊಳಗಿಂದ 1 ಕಿಲೋಮೀಟರ್ ಒಳಗ್ ಹೋಗ್ಬೇಕು. ಅಲ್ಲೇ ಅವರ ವೇದಿಕೆ ಕೂಡ ಇರೋದು. ನನಗಂತೂ ತುಂಬಾನೇ ಹೊಟ್ಟೆ ಹಸ್ಬಿಟ್ಟಿತ್ತು, ತುಂಬಾನೇ ಸುಸ್ತಾಗ್ಬಿಟ್ಟಿತ್ತು. ಅಪ್ಪ ಯಾವ್ದಾದ್ರು ಟೆಂಪಲ್ ಅಲ್ಲಿ ನಂಗೆ ಊಟ ಕೊಟ್ರೆ ಸಾಕಪ್ಪ, ಇಲ್ಲ ಅಂದ್ರೆ ನಂಗೆ ಹೋಟ್ಲು ಊಟ ನನ್ಗೆ ಇಷ್ಟ ಆಗ್ತಾ ಇಲ್ಲ. ಬರೀ ಟೆಂಪಲ್ ಊಟ, ಮನೆ ಊಟ ಅಷ್ಟೇ ನನ್ಗೆ ಇಷ್ಟ ಆಗ್ತಾ ಇರೋದು. ಹೋಟೆಲ್ ಊಟ ತಿನ್ನಕ್ಕೂ ಇಷ್ಟ ಆಗದೆ ಇರೋದ್ರಿಂದ ಯಾವ್ದಾದ್ರು ದೇವಸ್ಥಾನದಲ್ಲಿ ಕೊಟ್ರೆ ಸಾಕಪ್ಪ ಅಂತ ನಾನು ಅನ್ಕೊಂತ ಇದ್ದೆ. ಸೀರಿಯಸ್ಲಿ ನಂಗೆ ಇಲ್ಲಿ ಊಟ ಕೊಡ್ತಾರೆ ಅನ್ನೋ ಐಡಿಯಾನೇ ಇರ್ಲಿಲ್ಲ. ಅಂದ್ರೆ ಅಲ್ಲೇ ಕೊಡ್ತಾರೆ ಅಂತ ಅಲ್ಲ, ಭಕ್ತಾದಿಗಳು ಏನ್ ಬರ್ತಾರೆ ಅಲ್ಲಿಗೆ ಅವ್ರುಗಳು ಊಟ ಒಬ್ಬೊಬ್ರು ಒಂದೊಂದ್ ತರ ಊಟ ಮಾಡಿಸ್ಕೊ ಬಂದು ಹಂಚ್ತಾರೆ. ಇದು ವೆಂಕಟಾಚಲ ಅವಧೂತರ ವೇದಿಕೆ. ಹಾಗೆ ಇದ್ರ ಪಕ್ಕನೆ ಅವ್ರ ತಾಯಿದು ಕೂಡ ಇದೆ. ನೋಡ್ಬೋದು ಎಷ್ಟೊಂದ್ ಜನ ಬರ್ತಾರೆ, ಎಷ್ಟೊಂದ್ ಜನ ಪೂಜೆ ಮಾಡ್ತಾರೆ. ಇಲ್ಲಿ ಯಾವ್ದೇ ತರ ಪೂಜಾರಿ ಆತರ ಪೂಜೆ ಮಾಡೋದು ಅದು ಏನಿಲ್ಲ. ನಾವೇ ಬರ್ಬೇಕು, ನಾವೇ ಪೂಜೆ ಮಾಡ್ಬೇಕು, ನಾವೇ ಪ್ರಸಾದ ಇಟ್ಟು ಪೂಜೆ ಮಾಡ್ಕೊಂಡು ಅಲ್ಲಿ ಬಂದಿರೋರ್ಗೆ ಹಂಚ್ಬೇಕು. ನಾವಂತೂ ಮನೇಲಿ ಏನು ಮಾಡ್ಕೊಳಕ್ ಆಗದೆ ಇರೋದ್ರಿಂದ ಹೊರಗಡೆ ಸ್ವೀಟ್ ನ ತಗೊಂಡು ಹೋಗಿದ್ದೆ. ಅಲ್ಲೇ ಸಕ್ರಾಯಪಟ್ಟಣದಲ್ಲೇ ಎಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ನಾವುನು ಹೋಗಿ ಪೂಜೆ ಎಲ್ಲ ಮಾಡಿ ಸ್ವೀಟ್ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಎಲ್ಲಾರ್ಗೂ ಹಂಚಿದಾಯ್ತು. ಇವ್ರ ಪವಾಡಗಳು ಒಂದೊಂದಲ್ಲ, ತುಂಬಾನೇ ಇದೆ ಹೇಳೋದಕ್ಕೆ. ಆದ್ರೆ ಈ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಹೇಳಕ್ ಸಾಧ್ಯ ಆಗಲ್ಲ. ಸೊ ಎಕ್ಸಾಂಪಲ್ ಇವತ್ ನಡೆದಿದ್ದೆ ನಾನು ಹೇಳ್ತೀನಿ. ಆಕ್ಚುಲಿ ನಾವ್ ಇಲ್ಲಿಗೆ ಬಂದಿರೋದು ಸೆಕೆಂಡ್ ಟೈಮು. ನನ್ನ ಹಸ್ಬೆಂಡ್ಗೆ ತುಂಬಾನೇ ಇವ್ರ ಮೇಲೆ ನಂಬಿಕೆ. ಆದ್ರೆ ನನ್ಗೆ ಅಷ್ಟಾಗಿ ಏನು ಇದಿರ್ಲಿಲ್ಲ. ಅಂದ್ರೆ ಬರ್ಬೇಕು, ಪೂಜೆ ಮಾಡ್ಬೇಕು, ಹೋಗ್ಬೇಕು ಅಷ್ಟೇ ನನ್ನ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು. ಇವ್ರನ್ನ ಅಷ್ಟು ನಾನು ನಂಬಿದ್ದಾಗ್ಲಿ ಇದಾಗ್ಲಿ ಏನು ಇರ್ಲಿಲ್ಲ. ನನ್ಗೆ ಎಷ್ಟು ಸುಸ್ತಾಗಿತ್ತು ಅಂದ್ರೆ ಅಲ್ಲಿ ಕೂತ್ಕೊಳ್ಳಕ್ಕೂ ನನ್ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ, ಅಷ್ಟು ಸುಸ್ತಾಗಿತ್ತು. ನಾನು ಅವ್ರನ್ನ ಕೇಳ್ಕೊಂಡಿದ್ ಒಂದೇ, ನನ್ಗೆ ನನ್ನ ಹಸ್ಬೆಂಡ್ಗೆ ಯಾರಂದ್ರೆ ಯಾರು ಇಲ್ಲ, ಬಂದ್ ಮಾಡ್ಕೊಡೋರು ಇಲ್ಲ, ಹೋಗೋರ್ ಮನೆಗ್ ತಿನ್ನೋ ಇದು ಇಲ್ಲ. ಈಗ ನನ್ಗೆ ನನ್ನ ಹಸ್ಬೆಂಡ್ಗೆ ನಾವೇ ಮಾಡ್ಕೋಬೇಕು, ನನ್ ಮಗನ್ಗೂ ನಾನೇ ಮಾಡ್ಬೇಕು. ಡೈಲಿ ನಾನು ಹಿಂಗೆ ಸುಸ್ತಾಗಿ ಮಲ್ಕೊಂಡ್ರೆ ಹೆಂಗೆ? ನನ್ಗೆ ಪ್ಲೀಸ್ ನನ್ ಗಂಡ ನನ್ ಮಗುಗೆ ನನ್ನ ಅಡ್ಗೆ ಮಾಡಿ ನನ್ ಬಡ್ಸೋ ಅಷ್ಟು ನನ್ಗೆ ಶಕ್ತಿ ಕೊಡಪ್ಪ. ನನ್ಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಎಲ್ಲ ನಿಮ್ಗೆ ಗೊತ್ತು. ಬಟ್ ನಾನು ಇದೊಂದು ರಿಕ್ವೆಸ್ಟ್ ಮಾಡಿ ನಾನು ಕೇಳ್ತಾ ಇದೀನಿ ಅಂತ ಅನ್ಬಿಟ್ಟು ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೆ ಅಷ್ಟೇ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ನನ್ಗೆ ಅಲ್ಲಿಂದ ನಾನು ಆಕ್ಟಿವ್ ಆಗಿದ್ದು ಈಗ್ಲೂ ನಾನು ಆಕ್ಟಿವ್ ಆಗಿದ್ದೀನಿ. ಯಾಕೆ ಹಿಂಗ್ ಹೇಳ್ತಾ ಇದೀನಿ ಅಂತಂದ್ರೆ ನನ್ನ ಮಗಂದ್ರಲ್ಲೂ ಅಷ್ಟೇ ಆಲ್ಮೋಸ್ಟ್ 9 ಮಂತ್ಸ್ ನನಗೆ ವಾಮಿಂಟು, ಸುಸ್ತು ಆ ಥರ ಎಲ್ಲ ಇತ್ತು. ಈ ಪ್ರೆಗ್ನೆನ್ಸಿಲೂ ಹಿಂಗೆ ಆಗುತ್ತಪ್ಪ ಅಂತ ಅಷ್ಟು ನನ್ಗೆ ಬೇಜಾರಾಗ್ಬಿಟ್ಟಿತ್ತು. ಯಾಕಂದ್ರೆ ಇದ್ರಲ್ಲಿ ತೀರಾ ಇನ್ನೂ ಜಾಸ್ತಿನೇ ಆಗ್ಬಿಟ್ಟಿತ್ತು. ನನ್ನ ಕೈಯಲ್ಲಿ ಕಂಟ್ರೋಲೇ ಇರ್ಲಿಲ್ಲ, ಅಷ್ಟ್ರ ಮಟ್ಟಿಗೆ ಆಗಿತ್ತು. ಅಂಥದ್ರಲ್ಲಿ ನನ್ ಒಂದೇ ಒಂದ್ ಮಾತು ಕೇಳಿ ಹಿಂಗೆ ತಕ್ಷಣ ನನ್ಗೆ ಹಿಂಗ್ ಚೇಂಜಸ್ ಆಗತ್ತೆ ಅಂತ ಅಂದ್ರೆ ಸೀರಿಯಸ್ಲಿ ನನ್ಗೆ ಈಗ್ಲೂ ಒಂಥರ ನಂಬಕ್ಕಾಗ್ತಾ ಇಲ್ಲ, ಹೆಂಗೆ ಇದು ಸಾಧ್ಯ ಅಂತ ಅನ್ಬಿಟ್ಟು. ನಾವ್ ಯಾವಾಗ ಇವ್ರ ವೇದಿಕೆಗೆ ಬಂದು
ಹಾಗೆ ಯಾವಾಗ ಇವ್ರನ್ನ ನಂಬಕ್ ಸ್ಟಾರ್ಟ್ ಮಾಡ್ದೋ ನೋಡಿ, ನಮ್ ಜೀವನನೇ ಇವ್ರ ಕೈಲಿ ಕೊಟ್ಟಿದೀವಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋ ಹಂಗೆ ಇಲ್ಲ ಇವ್ರ ಹತ್ರ. ನೀವು ಸುಮಾರು ಯೂಟ್ಯೂಬ್ ಚಾನೆಲ್ಸ್ಗಳಲ್ಲಿ ನೋಡ್ಬೋದು ಇವ್ರ ಬಗ್ಗೆ. ಯಾರೇ ಮನ್ಸಲ್ಲಿ ಏನೇ ಹೇಳ್ಕೊಂಡ್ರು ಥಟ್ ಅಂತ ಹೇಳ್ತಿದ್ರಂತೆ. ಅದೇ ರೀತಿ ಇಲ್ಲೂನು ಕೂಡ ಈಗ್ಲೂನು ಕೂಡ ಅವ್ರು ಇಲ್ಲ ಅಂದ್ರುನು ಈಗ್ಲೂನು ಆ ಅನುಭವಗಳು ಆಗ್ತಾ ಇದೆ ನಮಗೂ. ಫಸ್ಟ್ ಟೈಮ್ ನಾನು ಹೋದಾಗ ನನ್ಗೇನೋ ಅಷ್ಟು ಫೀಲ್ ಇರ್ಲಿಲ್ಲ. ಕೂರ್ಬೇಕು ಜಾಸ್ತಿ ಹೊತ್ತು. ಆಯ್ತು ಮುಗೀತು ಬಂದೋ ಪೂಜೆ ಮಾಡ್ದೋ ಹೋಗೋಣ ಆ ತರ ಲೆಕ್ಕಾಚಾರದಲ್ಲಿ ನಾನಿದ್ದೆ. ನನ್ನ ಹಸ್ಬೆಂಡ್‌ಗೂ ಸರಿ ಹೋಗೋಣ ಹೋಗೋಣ ಅಂತ ಇದ್ ಮಾಡ್ತಿದ್ದೆ ಫಸ್ಟ್ ಟೈಮ್ ಬಂದಾಗ. ಈ ಟೈಮ್ ಬಂದಿದ್ವಲ್ಲ ಸೀರಿಯಸ್ಲಿ ನಂಗೆ ಅಲ್ಲಿಂದ ಎದ್ದು ಬರೋ ಮನ್ಸೇ ಇರ್ಲಿಲ್ಲ. ನನ್ಗಪ್ಪ ನಾನು ಇಲ್ಲೇ ಇದ್ಬಿಡ್ತೀನಿ, ನಾನು ಆರಾಮಾಗಿದ್ದೀನಿ ಅನ್ನೋ ಫೀಲು. ಮನೆಗೆ ಹೋದ್ರೆ ನಾನು ಸುಮ್ಮನೆ ಮಲ್ಕೊಬೇಕು, ಒದ್ದಾಡ್ಬೇಕು, ಸುಸ್ತಾಗುತ್ತೆ, ವಾಮಿಟ್ ಆಗುತ್ತೆ. ನಾನು ಬರಲ್ಲ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ನನ್ನ ಹಸ್ಬೆಂಡ್‌ಗೆ ಹೇಳ್ತಿದ್ದೆ. ಅಷ್ಟ್ರ ಮಟ್ಟಿಗೆ ಮನ್ಸಿಗೆ ಹಾಯ್ ಅನ್ಸ್ತಿತ್ತು ನನಗೆ. ಅಲ್ಲಿಂದ ಬರೋ ಮನ್ಸೇ ಇರ್ಲಿಲ್ಲ ನನ್ಗಂತೂ. ಅಲ್ಲೇ ಒಂದಷ್ಟು ಟೈಮು ಕೂತ್ಕೊಂಡು ದೇವ್ರ ಹತ್ರ ನನಗೆ ಎಲ್ಲ ಹೇಳ್ಕೊಂಡು ಒಂಥರ ಸಮಾಧಾನ ಆಯ್ತು ಅಂತಾನೆ ಹೇಳ್ಬೋದು. ಇನ್ನೂ ಟೈಮ್ ಇದ್ದಿದ್ರಿಂದ ಬೇಲೂರು ಹಳೇಬೀಡಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬೇಲೂರ್ಗೆ ಹೋದೋ. ನಾವು ಟೈಮ್ ತಿಳ್ಕೊಂಡು ಹೋಗ್ಬೇಕಿತ್ತು. ಆಕ್ಚುಲಿ ಬೇಲೂರು ಬಂದು 7:30 ಗಂಟೆ ಓಪನ್ ಇರುತ್ತೆ. ಹಳೇಬೀಡು ಬಂದು 6 ಗಂಟೆ ಓಪನ್ ಇರುತ್ತೆ. ನಾವೇನ್ ಮಾಡ್ದೋ ಅಂತಂದ್ರೆ ಫಸ್ಟೇ ಬೇಲೂರ್ಗೆ ಹೋಗ್ಬಿಟ್ಟು ನಮ್ಗೆ ಟೈಮಿಂಗ್ಸ್ ಗೊತ್ತಿರ್ಲಿಲ್ಲ. ಸೊ ಬೇಲೂರ್ಗೆ ಹೋಗಿ ಅಲ್ಲೇ ನನ್ ಮಗ ನಾನು ಎಲ್ಲ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಅಲ್ಲೇ ಟೈಮ್ ಆಗೋಗಿತ್ತು. ಹಳೇಬೀಡ್ಗೆ ಹೋಗಕ್ಕೆ ಆಗ್ಲಿಲ್ಲ ನಮ್ಗೆ. ಬೇಲೂರು ಇನ್ನೇನ್ ಟೈಮ್ ಆಗೋಯ್ತು. ಇನ್ನು ಸುಮ್ನೆ ಗಾಬರಿಲಿ ಹೋಗಿ ನಾವು ದರ್ಶನ ಮಾಡಕ್ ಆಗಲ್ಲ. ಹೆಂಗೋ ಇಲ್ಲೇ ಬೇಲೂರಲ್ಲೇ ಬಂದಿದೀವಿ. ಇಲ್ಲೇ ಆರಾಮಾಗಿ ದರ್ಶನ ಮಾಡ್ಕೊಂಡು ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇಲ್ಲೇ ಆರಾಮಾಗಿ ದೇವ್ರನ್ನೆಲ್ಲ ನೋಡ್ಕೊಂಡು ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಹಾಗೆ ಆ ಕಲ್ಲಿನ ಕೆತ್ತನೆಗಳೆಲ್ಲ ಒಂದೊಂದೇ ನೋಡ್ತಾ ಇರೋ ಒಂಥರ ಯಪ್ಪಾ ಹೇಗ್ ಮಾಡಿದ್ರಪ್ಪ ಇದನ್ನೆಲ್ಲ ಅಂತ ಅನ್ಸ್ತಿತ್ತು. ನಾನು ಬಂದಿದ್ ಫಸ್ಟ್ ಟೈಮ್ ಇಲ್ಲಿಗೆಲ್ಲ ನಾನು ಬಂದೇ ಇರ್ಲಿಲ್ಲ. ಈಗಂತೂ ನಾವು ಟ್ರಾವೆಲ್ ತುಂಬಾ ಮಾಡ್ತಾ ಇರೋದ್ರಿಂದ ನನ್ನ ಹಸ್ಬೆಂಡ್ ಹೇಳ್ತಾರೆ ಯಾವ ಜಾಗಕ್ಕೆ ಹೋಗಿರ್ತೀವಿ ಆ ಜಾಗದಿಂದ ಏನಾದ್ರೂ ಒಂದು ವಸ್ತು ತಗೊಂಡ್ ಬಾ ಅಂತ ಹೇಳ್ತಾರೆ ನನ್ನ ಹಸ್ಬೆಂಡ್ ಯಾವಾಗ್ಲೂ. ಏನಾದ್ರೂ ಒಂದ್ ತಗೊಡ್ತಾರೆ, ನನ್ಗಾಗ್ಲಿ ನನ್ ಮಗಂಗಾಗ್ಲಿ ಏನಾದ್ರೂ ಒಂದ್ ವಸ್ತು ಮನೇಲಿ ಇಟ್ಕೊಳಂಗೆ ತಗೊಡ್ತಾರೆ. ಅಪ್ಪು ಕ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಕಾಂಪಿಟೇಷನ್ಸ್ ಎಲ್ಲ ಇತ್ತು. ಅಂತ ಟೈಮಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ವೈಲಿನ್ ಎಲ್ಲ ತಂದಿದ್ರಂತೆ. ಇವನ್ಗೆ ಜಸ್ಟ್ ಸಿಂಗಿಂಗ್ ಕಾಂಪಿಟೇಷನ್ ಕೊಡ್ಸಿದೆ ಅಷ್ಟೇ. ಅದನ್ನ ವೈಲಿನ್ ನೋಡಿ ನಂಗೆ ವೈಲಿನ್ ಬೇಕು ಅಂತ 1 ವೀಕ್ ಇಂದ ಕೇಳ್ತಾ ಇದ್ದ. ಅವ್ನು ಕೊಡ್ಸ್ತೀನಿ ಅಂತ ಸುಮ್ನೆ ಇರ್ಸಿದೆ. ಆಮೇಲೆ ಅದ್ ನೋಡ್ಬಿಟ್ಟು ಬಾ ದೇಸಿ ವೈಲಿನೇ ಕೊಡಿಸ್ತೀನಿ ನನಗೆ ಅಂತ ಅನ್ಕೊಂಡು ನಾವೆಲ್ಲ ಚಿಕ್ಕೋಜಿದ್ದಾಗ ತುಂಬಾ ಯೂಸ್ ಮಾಡ್ತಿದ್ದೋ. ಜೊತೆಗೆ ಅವ್ರಿಗೆ ಹೇಗ್ ನುಡ್ಸೋದು ಅಂತ ಅನ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ಆದ್ರೆ ಇದು ಒಂದ್ ದಿನಾನೂ ಬರ್ಸಿಸಲ್ಲ ಇವನು. ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು. ನಾವು ಬ್ಯಾಂಗ್ಳೂರ್ ಬರೋ ಗಂಟ ತುಂಬಾ ಲೇಟ್ ಆಗುತ್ತೆ. ಸರಿ ಹೊರಡೋಣ ಅನ್ಕೊಂಡು ಹೊರಟು ಅಷ್ಟ್ರಲ್ಲಿ ತುಂಬಾ ಅಂದ್ರೆ ಜೋರ್ ಮಳೆ ಬಂದ್ಬಿಡ್ತು. ಈ ಸೀನರೀಸ್ ಎಲ್ಲ ಸಖತ್ತಾಗಿ ಕಾಣ್ತಿತ್ತು ಮಾತ್ರ. ಯಪ್ಪಾ ನನ್ಗಂತೂ ಯಾವ್ದೋ ಲೋಕಕ್ಕೆ ಬಂದ್ಬಿಟ್ಟಿದೀವೇನೋ ಅನ್ನೋಷ್ಟ್ರ ಮಟ್ಟಿಗೆ. ಇಲ್ಲೇ ಎಂಟ್ರೆನ್ಸ್ ಎಲ್ಲ ಈ ತರ ಬ್ಯೂಟಿ ಇದೆ, ಇನ್ನು ಒಳಗ್ ಹೋದ್ರೆ ಇನ್ನೆಷ್ಟ್ ಬ್ಯೂಟಿ ಇರ್ಬೋದು ಅನ್ಕೊಂಡು ನಾನು ನನ್ನ ಹಸ್ಬೆಂಡ್ ಯೋಚನೆ ಮಾಡ್ತಾ ಇದ್ದೆ. ನಾನಾಗ್ಲಿ ನನ್ನ ಹಸ್ಬೆಂಡ್ ಆಗ್ಲಿ ಮದ್ವೆಗಿಂತ ಮುಂಚೆ ಟ್ರಿಪ್ ಎಲ್ಲ ಮಾಡಿರೋದು ಸ್ವಲ್ಪ ಕಮ್ಮಿನೇ. ಆದ್ರೆ ಇವಾಗ ಸಿಕ್ಕಾಪಟ್ಟೆ ನಾನು ಅವರು ತುಂಬಾನೇ ಟ್ರಿಪ್‌ಗಳು ಮಾಡ್ತಾ ಇದೀವಿ. ಒಂದೊಂದು ಅನುಭವಿಸ್ತಾ ಇದೀವಲ್ಲ ಅದೊಂಥರ ಖುಷಿ ಆಗುತ್ತೆ. ಈಗ ಆಲ್ರೆಡಿ 9 ಗಂಟೆ ಆಗಿತ್ತು. ಅಪ್ಪು ಹಿಂದೆಗಡೆ ಮಲ್ಕೊಂಡ್ಬಿಟ್ಟಿದ್ದ. ಸರಿ ಟೋಲ್ ಯಾವ್ದೋ ಸಿಕ್ತು, ಅಲ್ಲಿ ಏನಾದ್ರು ಊಟ ಸಿಗುತ್ತಾ ನೋಡೋಣ ಅನ್ಕೊಂಡು ಹೋದ್ರು. ಹಸ್ಬೆಂಡ್‌ಗೆ ಚಿತ್ರಾನ್ನ ಸಿಕ್ತು ಅನ್ಕೊಂಡು ಚಿತ್ರಾನ್ನ ತಂದ್ಕೊಟ್ರು ನನಗೆ. ಚೆನ್ನಾಗಿತ್ತು. ಇನ್ನೇನ್ ಮನೆಗೆ ಹೋಗಿ ಮಾಡಕ್ ಆಗಲ್ಲ. ಈಗ ಆಲ್ರೆಡಿ ಇಲ್ಲೇ 9 ಗಂಟೆ ಆಗಿದೆ ಅಂದ್ರೆ ಮನೆಗೆ ಹೋಗೋ ಗಂಟ ಒಂದು 12 ಆಗುತ್ತೆ. ಸೊ ಇಲ್ಲೇ ಚಿತ್ರಾನ್ನ ತಿನ್ಕೊಬಿಡೋಣ ಅನ್ಕೊಂಡು ಅಪ್ಪುನು ಎಬ್ಬಿಸಿ ಅವನಿಗೂ ನಾವೆಲ್ಲ ತಿನ್ಕೊಂಡು ಈ ಸಂಡೇ ನಮ್ಮ ಈ ಸ್ಮಾಲ್ ಟ್ರಿಪ್ ಈ ತರ ಆಗಿತ್ತು. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು, ಲೈಕ್ ಅಂಡ್ ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.